ಬರಿ ಸರ್. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಮತ್ತು ವಿದ್ಯಾರ್ಥಿನಿಯರೇ, ನಿಮ್ಮ ತರಗತಿಯಲ್ಲಿ ಅಚ್ಚುಕಟ್ಟಾಗಿ ಸಂಕ್ರಾಂತಿಯ ಸಡಗರವನ್ನು ನಿರ್ಮಿಸಿದರೆ ತುಂಬ ಖುಷಿ ಆಗುತ್ತೆ. ಸಂಕ್ರಾಂತಿ ಹಬ್ಬ ಒಂದಿನ ಮೊದಲೇ ಈ ಸಡಗರವನ್ನು ಏರ್ಪಡಿಸಿ ಆನಂದಿಸ್ತಾ ಇದ್ರಿ. ನಿಜವಾಗ್ಲೂ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮದು ಮಾತ್ರ ಇದೆ. ರೈತ ಭೂಮಿ ಉಳಿಮೆಗಾಗಿ ದುಡಿತಾನೆ, ಭೂಮಿ ಬೆಳೆಗಾಗಿ ದುಡಿತಾನೆ, ಭೂಮಿಯಲ್ಲೇ ನಾವು ವರ್ಷವಿಡೀ ಕೆಲಸ ಮಾಡ್ತಾನೆ ಇರ್ತಾನೆ. ಮುಂಗಾರಿ ಬೆಳೆ ಬಂದಿದೆ, ಹಿಂಗಾರಿ ಬೆಳೆನೂ ಈಗ ಬಂದಿದೆ. ಆ ಖುಷಿಯಲ್ಲಿ ಚಳಿಗಾಲ ಈಗ ವಿದ್ಯಾರ್ಥಿನಿಯರಿಗೆ ನಾನು ಹೇಳಿದಂಗೆ ರೈತರೆಲ್ಲರೂ ಮೈ ಚಳಿ ಬಿಟ್ಟು ಕೆಲಸ ಎಲ್ಲ ಮುಗಿದಿದೆ, ಬೆಳೆ ಬಂದಿದೆ, ಮಾಡಿದ ಖುಷಿಯಲ್ಲಿ ದುಡ್ಡನ್ನಿಟ್ಟು ಜೊತೆಗೆ ದನಕರಗಳನ್ನು ಒಂದು ವಾರ ಫ್ರೀ ಬಿಟ್ಟು ನಾವು ಸಹ ಒಂದು ವಾರದ ಮಟ್ಟಿಗೆ ಈ ಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲಗಳನ್ನು ಹಂಚ್ಕೊಳ್ತಾರೆ, ಎಳ್ಳನ್ನು ಕೊಟ್ಟು ಅದನ್ನು ಮೈಗೆ ಹಚ್ಕೊಂಡು ತೊಳ್ಕೊಳ್ತಾರೆ. ಮನೆಯೆಲ್ಲರೂ ಥರದ ಅಡುಗೆಗಳನ್ನು ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡಲ್ಲ, ಇದು ಊರು ಹೊರಗೆ ಹೋಗ್ತಾರೆ. ಒಂದು ನದಿ ಆಗಿರ್ಬೋದು, ಒಂದು ಗಿಡ ಮರಗಳ ಹೂವಿನ ತೋಟ ಆಗಿರ್ಬೋದು, ಇನ್ನು ನಿಸರ್ಗವಾದ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಎಲ್ಲ ಕುಟುಂಬಸ್ಥರು ಸೇರಿ ವಿವಿಧವಾದ ಅಡುಗೆಗಳನ್ನು ಸವಿಯುತ್ತಾ ಪದಗಳನ್ನು ಹಾಡುತ್ತಾ ಜೋಕಾಲಿ ಹಾಡುತ್ತಾ ಪದಗಳನ್ನು ನೋಡ್ಬೇಕಲ್ಲ ಹಳ್ಳಿಯ ಸಡಗರ. ಹಾಗೆಲ್ಲ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಗಂಗೆಗೆ ಪೂಜೆ ಮಾಡಿ ಬಸವಣ್ಣನಿಗೆ ಪೂಜೆ ಮಾಡಿ ತಾವು ಹಾಡ್ತಾ ಊಟ ಮಾಡ್ತಾ ಸಂತೋಷದಿಂದ ನಲಿಯುವಂಥ ದಿನವೇ ಸಂಕ್ರಾಂತಿ. ನಮಗೆಲ್ಲ ಗೊತ್ತಿದೆ, ಸಂಕ್ರಾಂತಿ ಅಂದ ತಕ್ಷಣನೇ ಎತ್ತುಗಳನ್ನ ಸಿಂಗರಿಸೋದು, ನಂತರ ಮನೆಯನ್ನ ತೋರಣ ಕಟ್ಟಿ ಸಿಂಗರಿಸೋದು, ಹಾಗೆ ಎಳ್ಳು ಮತ್ತು ಬೆಲ್ಲ, ಸಕ್ಕರೆ, ಹೆಸರು ಅಂತ ಬರ್ತದೆ, ಅದನ್ನು ಹಂಚಿಕೊಂಡು ತಿಂತ ಎಲ್ಲರೂ ಆನಂದವಾಗಿರ್ತಾರೆ. ಇದು ಈಗಿನ ಹಬ್ಬ ಅಲ್ಲ, ಇದು ಸುಮಾರು ಶತಮಾನಗಳಿಂದಲೂ ಸಹ ಬೆಳ್ಕೊಂಡು ಬಂದಂಥ ಒಂದು ಹಬ್ಬ. ಈ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಸಹ ಮುಂದುವರಿಸಿಕೊಂಡು ಹೋಗುವಂತೆ ಈ ಸಂದರ್ಭ ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೆ ಈ ದಿನ ಸಂತೋಷ, ಖುಷಿ, ನೆಮ್ಮದಿ ತಂದಿದೆ, ಆರೋಗ್ಯ ಬರುತ್ತದೆ. ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಸುಗ್ಗಿಯ ಕಾಲ ಇಷ್ಟ, ಈ ಸುಗ್ಗಿಯ ಕಾಲ ನೀವು ಸಿದ್ಧರಾಗಿರುತ್ತೆ ಸಂದರ್ಭದಲ್ಲಿ. ಧನ್ಯವಾದಗಳು. ನಮ್ಮ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಯಾವುದೇ ಹಳ್ಳಿಯಲ್ಲಿ ಸಂಸ್ಕೃತಿ ಇರಬೇಕು, ಅರ್ಥಪೂರ್ಣವಾದ ವಿಚಾರ ಇರಬೇಕು, ಪ್ರೀತಿ ಇರಬೇಕು. ಹೀಗೆ ಮಾಡಿದಾಗಲೇ ನಮ್ಮ ಆಚರಣೆಗಳಿಗೆ ಅರ್ಥ ಬರುತ್ತದೆ. ಇಲ್ಲದಿದ್ದರೆ ಎಲ್ಲ ವಾತಾವರಣ ಹೇಗೆ ಕಡಿಮೆ ಆಗುತ್ತಿದೆ ಅಂದರೆ ಇದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. ಏನಪ್ಪ ಸಂಕ್ರಾಂತಿ ಹಬ್ಬ ಬಂತು, ಊರಿಗೆ ಹೋಗಬೇಡ? ಇಲ್ಲಪ್ಪ, ಅಲ್ಲೇ ಸಂಕ್ರಾಂತಿ ಗೊತ್ತಿ, ಇಲ್ಲೇನ ಚಲೋ ಹೋಟೆಲ್ ನೋಡಿ ಇಲ್ಲೇನ ಅಲ್ಲೇ ಹೋಳಿಗೆ ಉಣಪ್ಪ, ಇಲ್ಲೇ ಉಣಬ್ರಪ್ಪ, ಮತ್ತೆಲ್ಲ 500,000 ಖರ್ಚು ಮಾಡ್ಕೊಂಡು ಹೋದ್ರಪ್ಪ, ಇಲ್ಲೇ ಹೋಟ್ಲ್ ಹೋಗಿ ಕುಡಿದು ಬರಬ್ರಿ. ಹೌದೇನಪ್ಪ, ಇಲ್ಲೇ ಎದ್ದು ಬಿಡ ಬರ್ರಪ್ಪ. ಹೌದಪ್ಪ, ದುಡಿಮೆ ಸ್ವಲ್ಪ ಕಡಿಮೆ ಐತೆ, ಹಂಗಾಗಿ ಮತ್ತೆ 500,000 ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಇಲ್ಲೇ ಸಂಕ್ರಾಂತಿ ಮಾಡ್ಬಿಡ ಬರ್ರಪ್ಪ. ಈ ರೀತಿ ಊರಿಂದ ಬಿಟ್ಟು ಊರಿಗೆ ದುಡಿಯಲಿಕ್ಕೆ ಹೋದವರು ಮತ್ತೆ ಊರಿಗೆ ಬರಲು ದುಡ್ಡು ಖರ್ಚಾಗುತ್ತಿದೆ ಎಂದು ನೋಡುತ್ತಿದ್ದಾರೆ. ಆದ್ದರಿಂದ ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ ಕಡಿಮೆಯಾಗುತ್ತಿದೆ. ಇನ್ನು ಮುಂದೆ ನಾವು ಆ ರೀತಿ ಮಾಡುವುದು ಬೇಡ. ಎಳ್ಳು ಬೆಲೆಯ ತಿಂದು ಒಳ್ಳೆಯ ಮಾತಾಡೋಣ, ಖುಷಿಯಿಂದ ಹಬ್ಬವನ್ನು ಆಚರಿಸೋಣ. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕಡಲೆ ಕೊಬ್ಬರಿಯಿಂದಲೇ ಹೇಗೆ ತಿನ್ನಬೇಕು ಎಂದರೆ ಚಳಿಗಾಲದ ಅವಧಿಯಲ್ಲಿ ನಮ್ಮ ಚರ್ಮ ಒಡೆದಿರುತ್ತಲ್ಲ, ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ. ಹಾಗಾಗಿ ಎಲ್ಲರೂ ಕೊಬ್ಬರಿ ಕಡಲೆಯ ಮಿಶ್ರಣ ತಿನ್ನುತ್ತಾರೆ. ಆ ವೇಳೆಗೆ ದೇಹ ಎಪ್ಪುವುದು ತನ್ನ ತಾನೇ ಸರಿಯಾಗಿ ಬಿಡುತ್ತದೆ. ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಸೃಷ್ಟಿಯಾದ ಹಬ್ಬ. ಹಾಗಿದ್ದಾಗ ಅಡ್ಡು ಬಿಡುವುದು ಹಳ್ಳಿಗರ ಹುಟ್ಟುಗುಣ ತಾನೆ. ಅವರಿಂದ ಇವರಿಗೆ
ಇದರಿಂದ ಅವರಿಗೆ ಸಂಕ್ರಾಂತಿ ವೇಳೆಗೆ ಊರಿನ ಪಟೇಲರು ಮತ್ತು ಕಿತ್ತಾಳ ಬೇಡಿ ಎಂದು ಹೊರಟಾಗಿ ಹೇಳುವುದರ ಬದಲು ಇನ್ನು ಮುಂದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂದು ಹೇಳುತ್ತಿದ್ದರು. ನನ್ನ ಕಡೆಯಿಂದ ನಮಸ್ಕಾರಗಳು. ಈ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಆರ್.ಎಸ್. ಗಣಪತಿ ಅವರಿಗೆ ನನ್ನ ನಮಸ್ಕಾರಗಳು. ಕಿಚ್ಚು ಹಾರಿಸುವುದು ಎಂದರೆ ದನಕರಗಳನ್ನು ಬೆಂಕಿಯಲ್ಲಿ ಜೀವಿಸುವುದು. ಈ ಆಚರಣೆಯ ಬಿಟ್ಟು ಮತ್ತೆ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲವಲ್ಲ. ದನಕರಗಳಿಗೆ ಸ್ವಲ್ಪ ವಿಶ್ರಾಂತಿಯೂ ಸಿಕ್ಕಿರುತ್ತೆ. ಅವುಗಳ ಮೈಯಲ್ಲಿ ತಿಗಣೆಯಂತಹ ಕ್ರಿಮಿಗಳು ಸೇರಿರುತ್ತವೆ. ಅವುಗಳನ್ನು ತೊಲಗಿಸುವ ನೆಪದಲ್ಲಿಯೇ ಕಿಚ್ಚು ಹಾರಿಸಲಾಗುತ್ತದೆ. ನಮಸ್ಕಾರ, ನನ್ನ ಹೆಸರು ಪೂಜಾ. ನಮ್ಮ ಪ್ರೀತಿಯ ಶಾಲೆಯಿಂದ 7ನೇ ತರಗತಿ ಮಕ್ಕಳಿಂದ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸುತ್ತಾರೆ ಎಂದು ತಿಳಿಸಿಕೊಡುತ್ತಾರೆ. ಈ ಶಾಲೆಯ ಮುಖ್ಯ ಶ್ರೀ ಆದಾಯ ಗಣಪತಿ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ಮುಂದಿನ ಕಾರ್ಯಕ್ರಮ ಭೂಮಿಕಾ ನಡೆಸಿಕೊಡುತ್ತಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಮತ್ತು ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಎಂದಾಕ್ಷಣ ನೆನಪಾಗುವ ಮಾತಿದು ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದೇ ಸಾಧ್ಯ. ನಿಮಗೆ ಗೊತ್ತೇ, ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ, ವಿಜ್ಞಾನ ನೆನಪು ಆಗುತ್ತದೆ ಮತ್ತು ಸಂಪ್ರದಾಯ ಕೃತಜ್ಞತೆ ಕೈ ಇಡುತ್ತದೆ. ನಮಗೆ ನಮ್ಮ ಬದುಕಲ್ಲಿ ಆಶಾವಾದ ಆಗಲಿ ಎಂದು ಜೊತೆಗಾಗುತ್ತದೆ. ಯುಗಾದಿ, ದೀಪಾವಳಿ, ಮೊಹರಂ, ಈದ್ ಮಿಲಾದ್, ಕ್ರಿಸ್ಮಸ್, ಗೌರಿ ಗಣೇಶ ಇವೆಲ್ಲ ಜನಗಳ ಹಬ್ಬ. ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ. ಇದು ದನಕರುಗಳ ಹಬ್ಬ. ಉಳಿದೆಲ್ಲ ಹಬ್ಬಗಳಲ್ಲಿ ತಾನು ಹೊಸ ಬಟ್ಟೆ ಧರಿಸಿ ಬೆರೆವ ಮನುಷ್ಯ ಈ ಹಬ್ಬದಲ್ಲಿ ದನಕರುಗಳಿಗೆ ಅಲಂಕರಿಸಲಿಕ್ಕೆ ನಿಲ್ಲುತ್ತಾನೆ ಮತ್ತು ವರ್ಷವಿಡೀ ದುಡಿಮೆಯಲ್ಲೇ ತೊಡಗಿದ್ದ ದನಕರುಗಳಿಗೆ ಪೂಜೆ ಮಾಡುತ್ತಾನೆ ಮತ್ತು ವರ್ಷವಿಡೀ ದುಡಿದ ದುಡ್ಡು ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ, ಹಾಗೆ ದನಕರುಗಳಿಗೆ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸುತ್ತಾರೆ. ಎಲ್ಲ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು 7ನೇ ತರಗತಿಯಲ್ಲಿ ಓದ್ತಕ್ಕಂತಹ ಮುದ್ದಿನ ಮಕ್ಕಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಏಕೆಂದರೆ ಇವತ್ತು ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷವಾದ ಚಟುವಟಿಕೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಷ್ಟೇ ಸ್ಥಾನ ವಹಿಸತಕ್ಕಂಥ ಶ್ರೀ ಆದಾಯ ಗಣಪತಿ ಸರ್ ಅವರಿಗೂ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಪೂರಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನದಲ್ಲಿ ಈ ಹಬ್ಬ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿತ್ತು. ಏಕೆಂತಂದರೆ ಮುಂದೆ ನೀವೆಲ್ಲ ಹೋಗ್ತೀರಿ, IAS ಆಫೀಸರ್ ಆಗ್ತೀರಿ, ದೊಡ್ಡ ವೃತ್ತಿಯಲ್ಲಿ ಇರ್ತೀರಿ, ಬೇರೆ ಊರಿಗೆ ಹೋಗ್ತೀರಿ, ಅಥವಾ ಇನ್ನು ನಮ್ಮ ಬರ್ತಾನೆ ಹಳ್ಳಿಗಳ ಜನಗಳು ಏನು ಮಾಡ್ತಾ ಇದ್ದಾರೆ, ದುಡಿಯೋಕ್ಕಂತಾನೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲನೇ ತಲೆತಲಾಂತರದಿಂದ ಬಂದಂಥ ಈ ಹಬ್ಬವನ್ನು ಆಚರಣೆ ಭಾಳ ಅದ್ದೂರಿಯಾಗಿ ಮಾಡಬೇಕು. ಇಲ್ಲಿ ಕಿಚ್ಚು ಹಾಯಿಸುವುದೆಂದರೆ ಇಲ್ಲಿ ದನಕರಗಳ ಹಬ್ಬ ವಿಶೇಷ ಹಬ್ಬ. ಇನ್ನು ಹಳ್ಳಿ ವಾತಾವರಣದಲ್ಲಿ ಇನ್ನು ಜಗಳಾಡಿ ಮಾತು ಬಿಟ್ಟಿರ್ತಕ್ಕಂಥವರಿಗೆ ಕೂಡಿಸ್ತಕ್ಕಂಥ ಹಬ್ಬ ಈ ಎಳ್ಳು ಬೆಲ್ಲ. ಎಳ್ಳು ಅಂದರೆ ಒಂದು ಸಿಹಿ, ಒಂದು ಕಹಿಯಾಗಿರ್ತಕ್ಕಂಥದ್ದು, ಬೆಲ್ಲ ಅಂದರೆ ಸಿಹಿಯಾಗಿರ್ತಕ್ಕಂಥದ್ದು. ಅದೆರಡರ ಮಿಶ್ರಣ ಅಂದರೆ ಜೀವನದಲ್ಲಿ ಎಳ್ಳು ಬೆಲ್ಲ ಇದ್ದ ಹಾಗೆ ಜೀವನದಲ್ಲಿ ಕಷ್ಟ ಸುಖಗಳು ಬರುವ ಸಹಜ. ಅವೆರಡನ್ನ ಅರ್ಥಕೊಂಡು ಖುಷಿಯಿಂದ ಜೀವನವನ್ನು ಮಾಡ್ತಕ್ಕಂಥ ತಿಳಿಸುವ ಹಬ್ಬಗಳ ನಮ್ಮ ಸಂಕ್ರಾಂತಿಯ ಹಬ್ಬ. ಹೀಗೆ ಹಲವಾರು ರೀತಿಯಲ್ಲಿ ತಾವು ತಮ್ಮ ಕೈಯಿಂದ ಮಾಡ್ತಕ್ಕಂಥ ಜೋಪಡಿ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಅಥವಾ ಈ ಚಜ್ಜೋರೊಟ್ಟಿ ಆಗಿರ್ಬೋದು, ಶೇಂಗಾದೊಳಗೆ ಆಗಿರ್ಬೋದು, ಆಮೇಲೆ ತಾವೇ ತಮ್ಮ ಕೈಯಲ್ಲಿ ಮಕ್ಕಳು ನೀವು ಮಾಡ್ಕೊಂಡು ಬಂದಿದ್ದೀರಿ. ಎಲ್ಲರ ಹತ್ರನೂ ಕಲೆ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯುವಕರಿಗೆ ನೀವು ಸಹ ಎಲ್ಲೇ ಇರಲಿ, ಹೇಗೆ ಇರಲಿ, ಹಬ್ಬದ ದಿನಗಳಲ್ಲಿ ಅಪ್ಪ ಅಮ್ಮನ ಜೊತೆ ನಿಮ್ಮ ಕುಟುಂಬದ ಜೊತೆ ಯಾವುದೇ ಹಬ್ಬವಿಲ್ಲ ಅದನ್ನು ಸಂತೋಷದಿಂದ ಸಡಗರದಿಂದ ಆಚರಿಸಬೇಕಾಗಿ ಈ ಹಬ್ಬದ ಮೂಲಕ, ಅಂದರೆ ಈ ಸಂಕ್ರಾಂತಿ ಹಬ್ಬದ ಚಟುವಟಿಕೆ ಮೂಲಕ ಎಲ್ಲರಿಗೂ ತಿಳಿಸುವ ಕಾರ್ಯಕ್ರಮವನ್ನು ಶ್ರೀ ಅಮರೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ತಿಳಿಸುವ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೇವೆ. ಅದು ಯಶಸ್ವಿಯಾಗಿದೆ. ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹ್ಯಾಪಿ ಸಂಕ್ರಾಂತಿ.